ಈ ಯೂರಿಯಾ ಎತ್ಕೊಂಡು ಹೋಗ್ಬಿಟ್ಟು ಎರೆಹುಳದ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂತ ನೀವೇ ನೋಡಿ. ನೀವು ನೋಡಿದ್ರಲ್ಲ ಒಂದಿಡಿ ಯೂರಿಯಾ ಹಾಕಿದಕ್ಕೆ ಎರೆಹುಳು ಯಾವ ತರ ಸಾಯ್ತಾ ಇದಾವೆ ಅಂತ. ಆದ್ರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇದೇ ಯೂರಿಯಾ ರಸಗೊಬ್ಬರಗಳ ಮೇಲೆ ಪ್ರತಿ ವರ್ಷಕ್ಕೆ ಸುಮಾರು 2 ಲಕ್ಷ ಕೋಟಿ ರಸಗೊಬ್ಬರಗಳ ಸಬ್ಸಿಡಿ ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ತಾ ಇದೆ. ಇದು ನಮ್ಮ ದೇಶದ ಒಟ್ಟು ಕೃಷಿ ಬಜೆಟ್ ಗಿಂತನೂ ಜಾಸ್ತಿ. ಈ ಯೂರಿಯಾ ಎಲ್ಲಾ ರಸಗೊಬ್ಬರಗಳಿಗಿಂತ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು 1 ಮೂಟೆ ಹಾಕೋ ಹತ್ರ ನಾವು 3-4 ಮೂಟೆ ಹಾಕಿ ನಮ್ಮ ಭೂಮಿಗೆ ಸೇರಿಸ್ತಾ ಇದೀವಿ. ಈ ಯೂರಿಯಾದಲ್ಲಿರೋ ನೈಟ್ರೋಜನ್ ಸುಮಾರು 30% ಮಾತ್ರ ನಮ್ಮ ಬೆಳೆಗಳು ತಗೊಳ್ಳೋದು. ಮಿಕ್ಕಿದ್ದು ನೈಟ್ರೋಸ್ ಆಕ್ಸೈಡ್ ಹಸಿರು ಮನೆ ಅನಿಲವಾಗಿ ನಮ್ಮ ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ. ಇದು ಕಾರ್ಬನ್ ಡೈಆಕ್ಸೈಡ್ ಗಿಂತ 300% ಹೆಚ್ಚು ನಮ್ಮ ಪರಿಸರವನ್ನು ಹಾಳು ಮಾಡೋ ಕೆಲಸ ಮಾಡ್ತದೆ. ಇನ್ನೊಂದ್ ಸ್ವಲ್ಪ ನಮ್ಮ ಮಣ್ಣಿನ ಮೇಲ್ಭಾಗದಲ್ಲಿ ಸೇರ್ಕೊಂಡು ಅದರ ಆಮ್ಲೀಯತೆಯನ್ನು ಜಾಸ್ತಿ ಮಾಡ್ತದೆ. ಈ ಪ್ರಕ್ರಿಯೆಯಿಂದ ಕಾಲ ಕಳೆದಂತೆ ನಮ್ಮ ಮಣ್ಣಲ್ಲಿರೋ ಇಂತಹ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗ್ತವೆ. ಇದರಿಂದ ನಮ್ಮ ಮಣ್ಣು ದುರ್ಬಲವಾಗುತ್ತದೆ, ಫಲವತ್ತತೆ ಕಮ್ಮಿ ಆಗುತ್ತದೆ. ಆ ಮಣ್ಣಲ್ಲಿ ಬೆಳೆದಿರೋ ಆಹಾರದಲ್ಲಿ ಜಿಂಕ್ ಮತ್ತೆ ಐರನ್ ಮುಂತಾದ ನಮಗ್ ಬೇಕಾಗಿರೋ ಪೋಷಕಾಂಶಗಳು ಕಡಿಮೆ ಆಗ್ತಾ ಬರ್ತವೆ. ನಮ್ಮ ರೈತರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ವಿಷಚಕ್ರ ನಿರ್ಮಾಣವಾಗಿದೆ. ಅಂದ್ರೆ ಸುಮಾರು ವರ್ಷಗಳಿಂದ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ರಸಗೊಬ್ಬರ ಅಂದ್ರೆ DAP ಯೂರಿಯಾ ಕಾಂಪ್ಲೆಕ್ಸ್ ನಮ್ಮ ಮಣ್ಣಿಗೆ ಹಾಕ್ಬಿಟ್ಟು ಚೆನ್ನಾಗಿ ರೂಢಿ ಮಾಡಿದೀವಿ. ಆದ್ರೆ ಇವಾಗ ಈ ರಸಗೊಬ್ಬರ ನಮ್ಮ ಮಣ್ಣು ಕೊಳ್ಳಿಲ್ಲ ಅಂದ್ರೆ ಆ ಮಣ್ಣು ನಮಗೆ ಬೆಳೆ ಕೊಡೋಕೆ ಕಷ್ಟಪಡೋ ಸ್ಥಿತಿಗೆ ಬಂದ್ ನಿಂತಿದೆ. ಚೆನ್ನಾಗಿ ಇಳುವರಿ ಬರ್ತದೆ ಅಂತ ಹೇಳ್ಬಿಟ್ಟು ರೈತರು ಅಂದ್ರೆ ನಾವು ಯೂರಿಯಾವನ್ನು ಜಾಸ್ತಿ ಬಳಸ್ತಾ ಇದೀವಿ. ಇದರಿಂದ 1.4 ಬಿಲಿಯನ್ ಜನರಿಗೆ ಆಹಾರ ನೀಡ್ತಾ ಇರೋ ಮಣ್ಣು ನಿಧಾನವಾಗಿ ತನ್ನ ಜೀವಂತಿಕೆಯನ್ನು ಕಳ್ಕೊಳ್ತಾ ಇದೆ. ಇದನ್ನೆಲ್ಲ ನಾವು ನಿಲ್ಸಬೇಕು ಅಂದ್ರೆ ನಮ್ಮ ಬೆಳೆಗೆ ಆಗ್ತಾ ಇರೋ ಮೂಟೆ ರಾಸಾಯನಿಕ ಗೊಬ್ಬರಗಳನ್ನ ಫಸ್ಟ್ ನಿಲ್ಸಬೇಕು. ಆಮೇಲೆ ಸಾವಯವ ಕೃಷಿ ಅಂದ್ರೆ ಆರ್ಗಾನಿಕ್ ಫಾರ್ಮಿಂಗ್, ಸ್ಥಿರ ಕೃಷಿ ಪದ್ಧತಿಗಳ ಮೂಲಕ ನಮ್ಮ ಮಣ್ಣಲ್ಲಿ ಜೀವಶಕ್ತಿಗಳು ಅಂದ್ರೆ ಎರೆಹುಳು ಇಂತಹ ಸೂಕ್ಷ್ಮ ಜೀವಿಗಳನ್ನು ಪುನರ್ಜೀವನಗೊಳಿಸುವಂತೆ ಮಾಡಬೇಕು. ನಾವು ನೀವೆಲ್ಲ ಆರೋಗ್ಯವಾಗಿ ಇರಬೇಕು ಅಂದ್ರೆ ಇವತ್ತೇ ನಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ನೀವು ಮಾತಾಡಬೇಕು. ಇಲ್ಲ ಈ ವಿಡಿಯೋನ ಎಲ್ಲಾ ರೈತರಿಗೂ ಶೇರ್ ಮಾಡಬೇಕು.